ಟಾಕ್ಸಿಕ್ ಅನ್ನೋದು ಈಗ ತುಂಬಾ ದೊಡ್ಡ ಸಿನಿಮಾ ಆಗಿದೆ. ಅಂದ್ರೆ ಪಾಸಿಟಿವ್ಸ್ ಬಂತು, ಅದಕ್ಕೆ ಹೆಚ್ಚಾಗಿ ನೆಗೆಟಿವ್ಸ್ ಬಂತು. KGF ಕೂಡ ಫ್ಯಾಮಿಲಿ ಆಡಿಯನ್ಸಿಗೆ ವರ್ಕ್ ಆಗಲ್ಲ. ಒಂದು ಸ್ಟ್ರಾಂಗ್ ಮದರ್ ಎಮೋಷನ್ ಅಂತಿತ್ತು. ಫ್ಯಾಮಿಲಿನ ಡ್ರೈವ್ ಮಾಡೋಕ್ಕೆ ಥಿಯೇಟರ್ಸ್ಗೆ ಪುಷ್ ಮಾಡೋದಕ್ಕೆ ಒಂದು ಎಮೋಷನ್ ಸಾಕು. ಆಡಿಯನ್ಸ್ನ ನಮ್ಮ ಸಿನಿಮಾ ಇಂಥದ್ದು, ಸೊ ಕಮ್ ವಾಚ್ ಇಟ್ ಯುವರ್ ಓನ್ ರಿಸ್ಕ್ ಆ್ಯಂಡ್ ಬಿ ಪ್ರಿಪೇರ್ಡ್. ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ಸಮಥಿಂಗ್ ಎಲ್ಸ್. ಗ್ಲಿಮ್ಸ್ ಅಲ್ಲಿ ಸಮೇತ ಅದೇ ತರ ಒಂದು ಸೀನ್ ಇತ್ತು. ಜಸ್ಟ್ ಬಿಕಾಸ್ ಲೈಕ್ ಹಾಲಿವುಡ್ ಹೋಗ್ತಾ ಇದೀವಿ, ಇದೊಂದು ಸೀನ್ ಇದ್ರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದ್ರೆ ಟಾಕ್ಸಿಕ್ ಮತ್ತೆ ದುರಂಧರ್ ಕ್ಲಾಶ್ ಅನ್ನೋದು ಏನು, ಅವರೆಲ್ಲ ಒಂದು ಸ್ಟ್ರಾಂಗ್ ಫಿಮೇಲ್ ಕ್ಯಾರೆಕ್ಟರ್ಸ್ ಇದಾವೆ ಅವರೆಲ್ಲ. ಮತ್ತೆ ಎಷ್ಟು ಕ್ಯಾರೆಕ್ಟರ್ ರಾಕಿ ಇಬ್ರು ಎದುರಿಗೆ ಫೇಸ್ ಮೀಟೇ ಆಗಲ್ಲ. ತರ ಲೈಕ್ ಅಪ್ಲೈಡ್ ವಿಲನಿಸಮ್ನ ಗರ್ಡಾರ್ ಅಪ್ಲೈ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ. ನನ್ನ ಇಷ್ಟು ದಿನ ವಾಯ್ಸ್ ಓವರಲ್ಲಿ ಕೇಳ್ತಾ ಇದ್ವಿ. ಈ ಸೆಗ್ಮೆಂಟ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಖಾಲಿ ಪೀಲಿ ಮಾತು ಅಂತ. ಯಾಕೆ ಈ ಹೆಸರಿಟ್ವಿ ನೀನು ಹೇಳಪ್ಪ. ಬಟ್ ವೈ ಇವನು ಇಷ್ಟು ದಿನ ನಮ್ಮ ಚಾನಲಲ್ಲಿ ಎಡಿಟಿಂಗ್ ಮಾಡ್ತಿದ್ದ, ಈಗ ಫಸ್ಟ್ ಟೈಮು ತೆರೆ ಹಿಂದೆ ವರ್ಕ್ ಮಾಡ್ತಿದ್ದ ಇಷ್ಟು ದಿನ, ಈಗ ತೆರೆಯ ಮುಂದೆ ಬಂದಿದ್ದಾನೆ. ನೋಡೋಣ. ಖಾಲಿ ಪೀಲಿ ಮಾತು ಒಂದು ಸ್ಕ್ರಿಪ್ಟು, ಒಂದು ಅನ್ಆರ್ಗನೈಸ್ಡ್ ಆಗಿ ಏನು ಪ್ಲ್ಯಾನ್ ಮಾಡ್ತೀರಾ, ಜಸ್ಟ್ ನಮ್ಗೆ ಬರೋ ರಾ ಒಪಿನಿಯನ್ಸ್ ಇರುತ್ತಲ್ಲ, ರಾ ಒಪಿನಿಯನ್ಸ್ನ ಶೇರ್ ಮಾಡಿ ಡಿಸ್ಕಷನ್ ಮಾಡೋದಕ್ಕೆ, ಮಾತಾಡೋದಕ್ಕೆ ಖಾಲಿ ಪೀಲಿ ಮಾತು ಅನ್ನೋ ಟೈಟಲ್ ತುಂಬ ಆ್ಯಪ್ಟ್ ಅನಿಸ್ತು. ಅದಕ್ಕೋಸ್ಕರ ಅದನ್ನು ಚೂಸ್ ಮಾಡ್ಕೊಂಡ್ವಿ. ಫಸ್ಟು ನಮ್ಮ ಕತೆ ಯಾರಿಗೆ ಬೇಕು ಅಂತ ಇಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನಮ್ಮ ಕತೆ ನಮಗೆ ಬೇಡ ಅಂದಮೇಲೆ ಬೇರೆ ಹೆಂಗ್ ನೋಡ್ತಾರೆ ಅಂತ ಸುಮ್ನೆ ಸರಿ, ಈ ವಿಡಿಯೋದಲ್ಲಿ ನಾವು ಟಾಕ್ಸಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಟಾಕ್ಸಿಕ್ ಅನ್ನೋದು ಈಗ ತುಂಬಾ ದೊಡ್ಡ ಸಿನಿಮಾ ಆಗಿದೆ. ಅಂದ್ರೆ ಲೈಕ್ ಮೊನ್ನೆ ಟೀಸರ್ ಒಂದು ರಿಲೀಸ್ ಆಗಿದೆ. ತುಂಬಾ ಜನ ತುಂಬಾ ತರ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಜನ ಚೆನ್ನಾಗಿದೆ ಅಂತ ಇದ್ದಾರೆ, ಸ್ವಲ್ಪ ಜನ ಚೆನ್ನಾಗಿಲ್ಲ ಅಂತ ಇದ್ದಾರೆ. ಸೊ ಈಗ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡಪ್ಪ. ಟಾಕ್ಸಿಕ್ ಇಂಟ್ರಡಕ್ಷನ್, ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಮೊನ್ನೆ ಯಶ್ ಬರ್ಡೇಗೆ ರಿಲೀಸ್ ಆಯಿತು. ಸೊ ಟೀಸರ್ ಬಂದು ಎಷ್ಟು ಪಾಸಿಟಿವ್ಸ್ ಬಂತು, ಅದಕ್ಕೆ ಹೆಚ್ಚಾಗಿ ನೆಗೆಟಿವ್ಸ್ ಬಂತು. ಜಸ್ಟ್ ಬಿಕಾಸ್ ಆಫ್ ದಟ್ ಒನ್ ಸೀನ್. ಆ ಸೀನ್ನ ಯಾಕೆ ಅಷ್ಟೊಂದು ಗ್ಲೋರಿಫೈ ಮಾಡ್ತಿದ್ರು, ಆ ಪರ್ಟಿಕ್ಯುಲರ್ ಟರ್ಮ್ನ ಯಾಕೆ ಅಷ್ಟೊಂದು ಇದಾಗಿ ತೋರಿಸೋದು, ಒಂದು 20 seconds ಅಷ್ಟು ಇದಾಗಿ ತೋರಿಸೋ ಅವಶ್ಯಕತೆ ಇತ್ತಾ ಇಲ್ವಾ ಅಂತ ಒಂದು ತುಂಬ ಡಿಸ್ಕಷನ್ಸ್ ಬಂತು. ಇಂಟೆನ್ಷನಲಿ, ಬಟ್ ದ ಥಿಂಗ್ ಈಸ್ ಅವ್ರು ಇಂಟೆನ್ಷನಲಿ ಮಾಡಿರೋದು. ದೇ ಆರ್ ಡೂಯಿಂಗ್ ಇಟ್ ಟು ಪ್ರಿಪೇರ್ ದ ಆಡಿಯನ್ಸ್. ಆಡಿಯನ್ಸ್ನ ನಮ್ಮ ಸಿನಿಮಾ ಇಂಥದ್ದು, ಸೊ ಕಮ್ ವಾಚ್ ಇಟ್ ಯುವರ್ ಓನ್ ರಿಸ್ಕ್ ಆ್ಯಂಡ್ ಬಿ ಪ್ರಿಪೇರ್ಡ್. ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ಸಮಥಿಂಗ್ ಎಲ್ಸ್. ಬೇರೆ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ನಾವು ಮಾಡ್ತಾರೋ ಮೂವಿ ಇಂಥದ್ದು, ಇದಕ್ಕೆ ರೆಡಿ ಆಗಿರಿ ನೀವು ಬೇರೆ ನೋಡೋಕ್ಕೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಯಾಕೆ ನೋಡ್ತಾ ಅಂದರೆ, ಆ್ಯಂಡ್ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಮಾಡಿರೋ ಮೂವಿ ಅಲ್ವೇ ಅಲ್ಲ. ಇದಕ್ಕೆ ಟಾರ್ಗೆಟ್ ಆಡಿಯನ್ಸೇ ಬೇರೆ ಇದ್ದಾರೆ, ಅವ್ರಿಗೋಸ್ಕರ ಮಾಡಿರೋ ಮೂವಿ. ಓಕೆ, ಈಗ ಮೊನ್ನೆ ಯಾರೋ ಹಿಂಗೆ ಹೇಳ್ತಾ ಇದ್ರು, ಈಗ KGF ಕೂಡ ಫ್ಯಾಮಿಲಿ ಆಡಿಯನ್ಸಿಗೆ ವರ್ಕ್ ಆಗಲ್ಲ. ಬಟ್ KGF ಏನ್ ಮಾಡ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಂಗೆ ಫ್ಯಾಮಿಲಿ ಆಡಿಯನ್ಸಿಗೆ ವರ್ಕ್ ಆಗಲ್ಲ ಟೀಸರ್ ಈ ತರ ಬಿಟ್ರೆ ಅವೆಲ್ಲ ನಾನ್ಸೆನ್ಸ್ ಟಾಕ್ಸ್ ಅಂತ ಅನ್ಸುತ್ತೆ. ಟಾಕ್ಸಿಕ್ನ KGFಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ KGF ಅಲ್ಲಿ ಒಂದು ಸ್ಟ್ರಾಂಗ್ ಮದರ್ ಎಮೋಷನ್ ಅಂತಿತ್ತು. ಫ್ಯಾಮಿಲಿನ ಡ್ರೈವ್ ಮಾಡೋಕ್ಕೆ ಥಿಯೇಟರ್ಸ್ಗೆ ಪುಷ್ ಮಾಡೋದಕ್ಕೆ ಒಂದು ಎಮೋಷನ್ ಸಾಕು. ಬಟ್ ಇದರಲ್ಲಿ ಏನು ಎಮೋಷನ್ ಇದೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಇಟ್ಸ್ ಟೂ ಅರ್ಲಿ ಟು ಟಾಕ್. ಇದರಲ್ಲಿ ಏನು ಎಮೋಷನ್ ಇರ್ಬೋದು, ಐದರ್ ಎಮೋಷನ್ ಇದೆಯಾ ಇಲ್ಲ ಎಮೋಷನ್ ಲೆಸ್ ಇದೆಯಾ. ಲೈಕ್ ಬೇರೆ ಇದು ಸೇಮ್ ಈ ಟೀಸರ್ ಹೆಂಗ್ ಬಿಟ್ಟಿದ್ರೆ ಸೇಮ್ ಕಂಪ್ಲೀಟ್ ಮೂವಿ ಅದೇ ತರ ಇರುತ್ತಾ, ಇಲ್ಲ ಒಂದು ಪೋರ್ಷನ್ ಅಲ್ಲಿ ಒಂದು ಸೀನಲ್ಲಿ ಹಂಗಿರುತ್ತಾ ಅದು ಗೊತ್ತಿಲ್ಲ. ಸೊ ಅದು ನೋಡ್ಬೇಕು ಮುಂದೆ ನೆಕ್ಸ್ಟ್ ಬರೋ ಕಾಂಟೆಂಟ್ ಅಲ್ಲಿ. ಅದೇ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ಈ 2 ಟೀಸರ್ ಬಿಟ್ಟಿದಾರೆ ಅವರು. ಈ ಕಡೆ ಕ್ಯಾರೆಕ್ಟರ್ ಫಸ್ಟ್ ಗ್ಲಿಮ್ಸ್ ಬಿಟ್ಟಿದ್ರು, ಗ್ಲಿಮ್ಸ್ ಅಲ್ಲಿ ಸಮೇತ ಅದೇ ತರ ಒಂದ್ ಸೀನ್ ಇತ್ತು. ಬಟ್ ಅಲ್ಲಿ ಈ ಲೆವೆಲ್ ಸೀನ್ ಇರ್ಲಿಲ್ಲ, ಅದಕ್ಕೆ ಅದು ಅಷ್ಟು ವೈರಲ್ ಆಗ್ಲಿಲ್ಲ. ಸಿಂಪಲ್ ಆಗಿ ಒಂದ್ ಸೀನ್ ಇತ್ತು. ಸೊ ಇದೇನಿದು ಇಷ್ಟೇ ಅಂತ ಜನ ಜಾಸ್ತಿ ಜಡ್ಜ್ ಮಾಡಕ್ ಹೋಗ್ಲಿಲ್ಲ. ಬಟ್ ಈಗ ಏನಿದೆ ಈ ಟೀಸರ್ ಅಲ್ಲಿ, ಆ ಸೀನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆಲ್ಲ. ಸೊ ಹಂಗಾಗಿ ತುಂಬಾ ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಬಟ್ ಅದೇ ಅವರು, ನನ್ನ ಪ್ರಕಾರ, ನನ್ನ ಒಪಿನಿಯನ್ ಏನಂದ್ರೆ, ಯಶ್ ಅವ್ರ ಕ್ಯಾರೆಕ್ಟರ್ ಹಿಂಗಿದೆ. ಈಗ ಎಲ್ಲಾರನು ಯಶ್ ಅವ್ರನ್ನ ಬೇರೆ ತರ ನೋಡಿರ್ತೀವಿ. ಸಡನ್ ಆಗಿ ಈ ತರ ಬಂದ್ರೆ ಯಾರಿಗೂ ತಗೊಳಕ್ಕೆ ಒಂಥರ ಇದನ್ನ ಹೆಂಗ್ ತಗೊಳ್ಬೇಕು ಅನ್ನೋ ಒಂದು ಕ್ವಶನ್ ರೈಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ಬಿಡ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದನ್ನ ಮಾಡಿದ್ದಾರೆ. ನನಗೂ ಅದು ಕರೆಕ್ಟ್ ಅಂತಾನೆ ಅನಿಸ್ತು. ಆಸ್ ಯು ಸೆಡ್, ಆಡಿಯನ್ಸ್ ನ ಪ್ರಿಪೇರ್ ಮಾಡಕ್ಕೆ ಬಿಟ್ಟಿದ್ದಾರೆ. ಸೊ ಆಸ್ ಐ ರಿಮೆಂಬರ್, ಲೈಕ್ ಲಾಸ್ಟ್ ಇಯರ್ ಬರ್ಡೇ ಗ್ಲಿಮ್ಸ್ ಬಿಟ್ಟಾಗೂ ಗೀತು ಮೋಹನ್ ದಾಸ್ ಅವ್ರ ಮೇಲೆ ತುಂಬಾ ಬ್ಯಾಕ್ಲಾಶ್ ಬಂತು. ಸೊ ಅವರು ಆಸ್ ಒಂದ್ ಕಡೆ ಮೆನ್ಷನ್ ಮಾಡಿದಾರಲ್ವಾ, ಅದೊಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಡೈರೆಕ್ಟರ್ಸ್ಗೆ. ಫ್ಯಾಮಿಲೀಸ್ ಕೂತ್ಕೊಂಡು ನೋಡೋ ಥರ ಮೂವೀಸ್ ಮಾಡೋದು
ಒಂದು ಆ್ಯಡ್ ರೆಸ್ಪಾನ್ಸಿಬಿಲಿಟಿ ತರ ಮಾತ್ರ ಆ ಸೀನ್ಗೋಸ್ಕರ ಅದು ಅವಾಗ ಆ ಟೈಮ್ ಸ್ವಲ್ಪ ಅವ್ರನ್ನ ಟಾಂಟ್ ಮಾಡಿದ್ರು. ಸೊ ಈಗ ಈ ಟೀಸರಿಂದ ಅವ್ರಿಗೆ ಎಷ್ಟು ಅಪ್ರಿಸಿಯೇಷನ್ ಬರ್ತಿದೋ ಅಷ್ಟೇ ನೆಗೆಟಿವಿಟೀಸ್ ಬರ್ತಿದೆ. ಬಟ್ ನನ್ನ ಪ್ರಕಾರ ಅವರು ಆ ಸೀನ್ ಇಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ಅಂತೂ ಇಟ್ಟಿರಲ್ಲ. ಆ ಕ್ಯಾರೆಕ್ಟರ್ ಆ ಥರ ಇರ್ಬೋದು. ಕ್ಯಾರೆಕ್ಟರ್ ನಂಗೆ ಇಟ್ಸ್ ಲೈಕ್ ಅದು ಫೋರ್ಸ್ಡ್ ಸೀನ್ ಅಂತೂ ಅನಿಸ್ತಿಲ್ಲ. ಇರ್ಬೇಕಂತಲ್ಲ. ಇಲ್ಲ ಫೋರ್ಸ್ಡ್ ಸೀನ್ Forced scene ಅದೇ ಫೋರ್ಸ್ ಹಂಗೆಲ್ಲ ಇಫ್ ಇಟ್ ಈಸ್ ಮಾತಾಡಕ್ಕಾಗಲ್ಲ. ಫೋರ್ಸ್ಡ್ ಹ್ಮ್ ಅದು ತಪ್ಪು ಅನ್ಬೋದು. ಹ್ಮ್ 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 ಅದು ಆ ಫ್ಲೋ ಆರ್ಗ್ಯಾನಿಕ್ ಆಗಿ ಬಂದ್ರೆ ಹ್ಮ್ ಇಟ್ ವಿಲ್ ಬಿ ವೆರಿ ಗುಡ್. ಹ್ಮ್ 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 ಲೈಕ್ ಜಸ್ಟ್ ಬಿಕಾಸ್ ಲೈಕ್ ಹಾಲಿವುಡ್ ಹೋಗ್ತಾ ಇದೀವಿ, ಇದೊಂದು ಸೀನ್ ಇದ್ರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದ್ರೆ ಅದು ತುಂಬಾ ಬ್ಯಾಕ್ಲಾಶ್ ಆಗುತ್ತೆ. ಬಟ್ ನಾವು ನೋಡಿದ ಪ್ರಕಾರ ಅದು ತುಂಬಾ ಆರ್ಗ್ಯಾನಿಕ್ ಆಗಿದೆ ಸೀನು. ಅದು ಅಷ್ಟೊಂದು ಲೈಕ್ ನೆಗೆಟಿವಿಟಿ ಅಷ್ಟೊಂದು ನೆಗೆಟಿವಿಟಿ ಬೇಡ ಅಂತ ಅನಿಸ್ತಿದೆ. ಓಕೆ, ಇನ್ನೊಂದು ಟಾಕ್ಸಿಕ್ ಅಲ್ಲಿ ಏನು ನ್ಯೂಸ್ ಹರಿದಾಡ್ತಿದೆ ಅಂದ್ರೆ ಟಾಕ್ಸಿಕ್ ಮತ್ತೆ ದುರಂಧರ್ ಕ್ಲಾಶ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗ ದುರಂಧರ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಯ್ತು, ಅಂದ್ರೆ ಈವನ್ ಈಗಲೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮೂವಿ. ಬಟ್ ಅದೇ ನನ್ನ ಪಾಯಿಂಟ್ ಏನಂದ್ರೆ ಟಾಕ್ಸಿಕ್ ಮತ್ತೆ ದುರಂಧರ್ ಕ್ಲಾಶ್ ಅನ್ನೋದು ಏನಿದೆ ಅದು ನಾರ್ತ್ ಅಲ್ಲಿ ಎಫೆಕ್ಟ್ ಆಗೋ ಚಾನ್ಸ್ ಇದೆ. ಇಫ್ ಇನ್ ಕೇಸ್ ಎರಡೂ ಚೆನ್ನಾಗಿದ್ರೆ ತುಂಬಾ ತೊಂದರೆ ಆಗೋ ಚಾನ್ಸ್ ಇದೆ. ಬಟ್ ನನ್ನ ಪ್ರಕಾರ ಈ ಯಶ್ ಅವ್ರು ಏನ್ ಮಾಡ್ತಿರೋದು ಅವೆಲ್ಲ ಅದಕ್ಕಿಂತ ಮೀರ್ ಏನಾದ್ರು ಏನ್ ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ನಾರ್ತ್ ಅಲ್ಲಿ ಒಂದು ಕಲೆಕ್ಷನ್ ಅದನ್ನೆಲ್ಲ ತಲೆಯಲ್ಲಿ ಅಂದ್ರೆ ಈಗ ನಾನು ನನ್ನ ಸಿನಿಮಾ ಬರ್ತಾ ಇದ್ದೀನಿ, ಆ ಕಾನ್ಫಿಡೆನ್ಸ್ ಅವ್ರಿಗಿದೆ, ಅವ್ರು ಬರ್ತಾ ಇದಾರೆ ಅಷ್ಟೇ. ಅಂಡ್ ದುರಂಧರ್ಗೆ ಇರೋ ಕಾನ್ಫಿಡೆನ್ಸ್ ಏನಂದ್ರೆ ಪಾರ್ಟ್ 1 ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಆಲ್ರೆಡಿ ಬಿಲ್ಡ್ ಆಗಿದೆ. ಸೊ ಸಿನಿಮಾ ನೋಡೋರಿಗೆ ಮಾರ್ಚ್ 19 ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಬಟ್ ಕಲೆಕ್ಷನ್ ವೈಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಲೈಕ್ ಕಲೆಕ್ಷನ್ ಚೆನ್ನಾಗಿ ಆಗ್ಬೇಕಂದ್ರೆ ನಾರ್ತ್ ಬೆಲ್ಟ್ ಇದೆಯಲ್ಲ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಲೈಕ್ ಈಗ ಪುಷ್ಪ ಆಗಲಿ, ಬಾಹುಬಲಿ ಆಗಲಿ, KGF ಆಗಲಿ, ತ್ರಿಬಲ್ ಆಗಿರ್ಲಿ, ಆ ರೇಂಜ್ ಕಲೆಕ್ಷನ್ಸ್ ಮಾಡೋದಕ್ಕೆ ತುಂಬಾ ಪ್ಲಸ್ ಆಗಿತ್ತು ನಾರ್ತ್ ಬೆಲ್ಟ್. ಸೊ ದುರಂಧರ್ ಆಬ್ವಿಯಸ್ಲಿ ಈಗ ಒಂದ್ ರೇಂಜ್ ಹೈಪ್ ಇದೆ. ಸೊ ಇವನ್ ಆಲ್ಮೋಸ್ಟ್ ರಿಲೀಸ್ ಆಗಿ ಒಂದು 40-50 ಡೇಸ್ ಆದ್ರೂ ಇನ್ನೂ ಹೌಸ್ಫುಲ್ಸ್ ನಡೀತಿದೆ ಥಿಯೇಟರ್ಸ್ ಅಲ್ಲಿ. ಆ ರೇಂಜ್ ಇದು ನಡೀತಿದೆ. ಆಡಿಯನ್ಸ್ ಈಸಿಯಾಗಿ ಕನೆಕ್ಟ್ ಆಗಿದ್ದಾರೆ ಮೂವಿ. ಪಾರ್ಟ್ 2ಗೆ ಕನೆಕ್ಟ್ ಇನ್ನೂ ಈಸಿಯಾಗಿ ಆಗ್ಬೋದು. ಆಲ್ರೆಡಿ ಒಂದು ಪಾರ್ಟ್ 1 ನೋಡಿದ್ದಾರೆ, ಎಸ್ಟಾಬ್ಲಿಷ್ ಆಗಿದೆ, ಇನ್ನೂ ಕಾಯ್ತಾ ಇದ್ದಾರೆ. ಅದಕ್ಕೆ ಲೈಕ್ ಈಗ ಟಾರ್ಗೆಟ್ ಆಡಿಯನ್ಸ್ ಅಂತಿಲ್ಲ, ಪ್ರತಿಯೊಬ್ರು ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಲೈಕ್ ಅದು ಪೇಟ್ರಿಯಟಿಸಮ್ ಬಗ್ಗೆ ಇರೋದ್ರಿಂದ ಪ್ಲಸ್ ಒಂದು ರಿಯಲ್ ಇನ್ಸಿಡೆಂಟ್ಸ್ ನ ಕ್ಲಬ್ ಮಾಡಿರೋದ್ರಿಂದ ಅದಕ್ಕೆ ಫ್ಯಾಮಿಲಿ ಆಡಿಯನ್ಸ್ ನೋಡ್ತಾರೆ, ಪ್ರತಿಯೊಬ್ರು ನೋಡ್ತಾರೆ. ಅದೇ ಹಂಗೆ ಅದು ಒಂದು ಪಾಯಿಂಟ್. ಬಟ್ ಈಗ ಟಾಕ್ಸಿಕ್ ವಿಚಾರಕ್ಕೆ ಬಂದ್ರೆ ನಾವೀಗ ಟಾಕ್ಸಿಕ್ ಅಲ್ಲಿ ಒಂದು ರೀಸೆಂಟ್ ಆಗಿ ಅವ್ರು ಪ್ರಮೋಷನ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕ್ಯಾರೆಕ್ಟರ್ ಪೋಸ್ಟರ್ ನ ರಿಲೀಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಕ್ಯಾರೆಕ್ಟರ್ನು ಪೋಸ್ಟರ್ ಮೂಲಕ ರಿಲೀಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನನ್ನ ಪ್ರಕಾರ ಹೆಂಗ್ ಅನಿಸ್ತಿದೆ ಅಂದ್ರೆ ಅವರೆಲ್ಲ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾವೆ. ಅವರೆಲ್ಲ ಏನೇನು ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ ಫೀಮೇಲ್ ಬಿಟ್ಟಿರ್ಬೇಕು ಅವ್ರದ್ದು. ಮ್ಯಾಕ್ಸಿಮಮ್ 5 ಕ್ಯಾರೆಕ್ಟರ್ಸ್ ಬಿಟ್ಟಿದ್ದಾರೆ. ಅದೆಲ್ಲರೂ ಫೀಮೇಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಿದ್ದಾರೆ. ಅವರೆಲ್ಲರದು ಎಕ್ಸೆಪ್ಟ್ ಕಿಯಾರಾಸ್ ಕ್ಯಾರೆಕ್ಟರ್ ಎಲ್ಲರದು ಒಂದು ಆ ಲುಕ್ ಅಲ್ಲೇ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತ ಅನಿಸ್ತಾ ಇದೆ. ಎಕ್ಸೆಪ್ಟ್ ಕಿಯಾರಾ ಇಸ್ ನನ್ನ ಪ್ರಕಾರ ಕಿಯಾರಾ ವಿಲ್ ಬಿ ದ ಮೇಜರ್ ಲೀಡ್, ಮೈನ್ ಲೀಡ್ ಇರ್ತಾಳೆ. ಸೊ ಅದೇ ಆಸ್ ಎ ಹೀರೋಯಿನ್ ಇರ್ತಾಳೆ. ಅಂಡ್ ರಿಮೈನಿಂಗ್ 4 ಕ್ಯಾರೆಕ್ಟರ್ಸ್ ಇದೆಯಲ್ಲ, ಆ ಕ್ಯಾರೆಕ್ಟರ್ಸ್ ಒಂದು ಇಂಪಾರ್ಟೆಂಟ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ನ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಮೂವಿ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ಬೇಕು ನಾವು. ಅದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅಂದ್ರೆ ಏನು ಅಂದ್ರೆ ಈಗ ಯಶ್ ಅವ್ರ ಕ್ಯಾರೆಕ್ಟರ್ ಹಿಂಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನ್ ನಡೀತಿದೆ ಅಂದ್ರೆ ಈಗ ಒಂದು ಸಾವಾಗಿದೆ, ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡ್ತಾ ಇದಾರೆ, ಅದನ್ನು ಮಾಡಕ್ ಬಿಡ್ತಾ ಇಲ್ಲ ಅವನು. ಮೇ ಬಿ ಅಲ್ಲಿ ಸಾವಾಗಿದೆ ಅಂದ್ರೆ ಅವರೇ ಸಾಯಿಸಿರ್ತಾರೆ, ರಾಯ ಕ್ಯಾರೆಕ್ಟರೇ ಸಾಯಿಸಿರ್ತಾರೆ ನನ್ನ ಪ್ರಕಾರ. ಸತ್ತ ಮೇಲೂ ಆ ಕಾನ್ಫ್ಲಿಕ್ಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅವರಿಬ್ರು ನಡುವೆ ಎಷ್ಟು ನಡಿಬಹುದು ಸೀನ್ಸ್ಗಳು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅಂತ. ಅಂದ್ರೆ ನನ್ನ ಬೇಸಿಕಲಿ ನನ್ನ ಪಾಯಿಂಟ್ ಏನಂದ್ರೆ ಕಾನ್ಫ್ಲಿಕ್ಟ್ ಸ್ಟ್ರಾಂಗ್ ಆಗಿದೆ ಹೀರೋ ಅಂಡ್ ವಿಲನ್. ಈಗ ಈ ರಾಯ ಕ್ಯಾರೆಕ್ಟರೇ ಇಷ್ಟು ವೈಲೆಂಟ್ ಆಗಿದೆ ಅಂದ್ರೆ ಇನ್ನು ಅದಕ್ಕೆ ವಿಲನ್ ಕ್ಯಾರೆಕ್ಟರ್ ಇನ್ನು ಎಷ್ಟು ವೈಲೆಂಟ್ ಆಗಿರ್ಬೋದು. ಅಂದ್ರೆ ಇನ್ನ ಅವ್ರ ಇಡೀ ಟಾಕ್ಸಿಕ್ ಅಲ್ಲಿ ನನಗೆ ಇಷ್ಟ ಆಗಿದೆ ಏನಂದ್ರೆ ಯಾರು ವಿಲನ್ ಕ್ಯಾರೆಕ್ಟರ್ ಇದಾರೋ ಅವ್ರಿಗೆ ತುಂಬಾ ಸ್ಕೋಪ್ ಇದೆ, ಹೆವಿ ಪರ್ಫಾರ್ಮೆನ್ಸ್ ವೈಸ್ ಅಲ್ಲೂ ಎಲ್ಲಾ ವೈಸ್ ಅಲ್ಲೂ ತುಂಬಾ ಸ್ಕೋಪ್ ಇದೆ ಅಂತ ಅನಿಸ್ತದೆ. ಬಟ್ ಅದನ್ನ ಅವ್ರು ಹೆಂಗ್ ತೋರಿಸ್ತಾರೆ, ಜಸ್ಟ್ ಬಿಕಾಸ್ ಹೀರೋನ ತುಂಬಾ ಇದ್ ಮಾಡಿ ವಿಲನ್ ನ ಸ್ವಲ್ಪ ಇದ್ ಮಾಡಿದ್ರು, ಈಗ ಹೀರೋ 100 ಸ್ಟೆಪ್ಸ್ ಇದ್ರೆ ಆಬ್ವಿಯಸ್ಲಿ ವಿಲನ್ 110th ಸ್ಟೆಪ್ ಅಲ್ಲಿ ಇರ್ಬೇಕು. ಆಗ ಮಾತ್ರ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ.
ಈಗ ಈಗ ನಾರ್ಮಲ್ ನೋಡ್ತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ಹೀರೋ ಫುಲ್ ಸ್ಟ್ರಾಂಗ್ ಇರ್ತಾನೆ, ಸೆಕೆಂಡ್ ಆಫ್ ಆಲ್ ಸ್ವಲ್ಪ ಏನೋ ಮಾಡಿ ಕಾಮಿಡಿ ಪೀಸ್ ಮಾಡ್ಬಿಡ್ತಾರೆ. ಲೈಕ್ ಕೆಲವೊಂದು ಆ ಸೀನ್ಸ್ ಬರೆಯೋದ್ರಲ್ಲಾಗಿರ್ಲಿ, ಅವ್ರ ಡೈಲಾಗ್ಸ್ ತುಂಬಾ ವೀಕ್ ಅನ್ಸ್ಬಿಡುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಆ ತರ ಆಗ್ದಿರಾ ವಿಲನ್ ಲೈಕ್ ನೆಕ್ ಟು ನೆಕ್ ಇತ್ತು ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ KGF ಅಲ್ಲಿ ಹ್ಮ್ ಗರುಡ ಕ್ಯಾರೆಕ್ಟರ್ ಏನಿದೆಯಲ್ಲ, ಗರುಡ ಕ್ಯಾರೆಕ್ಟರ್ನ ಗರುಡ ಮತ್ತೆ ಯಶ್ ಕ್ಯಾರೆಕ್ಟರ್ ರಾಕಿ ಇಬ್ರು ಎದುರಿಗೆ ಫೇಸ್ ಮೀಟೇ ಆಗಲ್ಲ. ಬಟ್ ಸ್ಟಿಲ್ ಆ ವಿಲನಿಸಮ್ ಅನ್ನೋದನ್ನ ಹೆಂಗ್ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವನ್ ಇಂಟರ್ವಲ್ ತನಕನೂ ಅವ್ರು ಕಾಣೋದು ಇಲ್ಲ. ಗರುಡ 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 ಅಲ್ಲಿ ಬರ್ತಾನೆ. ಆ ವರ್ಲ್ಡ್ ಬಿಲ್ಡಿಂಗ್ ಏನಾಯ್ತು, ಆ ಸೀನ್ ನ ತುಂಬಾ ಚೆನ್ನಾಗಿ, ಅದಕ್ಕೆ ಆ ಕ್ಯಾರೆಕ್ಟರ್ ಇನ್ನಾದ್ರೂ ಆಕ್ಚುಲಿ ನಮಗೆ ಉಳ್ಕೊಂಡಿರೋದು. ಪ್ರಶಾಂತ್ ನೀಲ್ ಸ್ಟೈಲ್ ಆಫ್ ನೆರೇಟಿವ್ ಅದು. ಲೈಕ್ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಅಲ್ಲಿ 3 ಡಿಫ್ರೆಂಟ್ ನರೇಷನ್ಸ್ ನಡೀತಿರುತ್ತೆ. 3 ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅವರು ಒಂದೊಂದು ಇದರಲ್ಲೂ ಈಗ ಎಷ್ಟನ್ನ ಒಂದ್ ಕಡೆಯಿಂದ ಎಸ್ಟಾಬ್ಲಿಷ್ ಮಾಡ್ಕೊಂಡ್ ಬರ್ತಾರೆ. ಅಂಡ್ ಅಪ್ಲೈಡ್ ಲೈಕ್ ಫಿಯರ್ ಇರುತ್ತೆ ನೋಡಿ, ಅಪ್ಲೈಡ್ ಹೀರೋಯಿಸಮ್ ತರ, ಲೈಕ್ ಅಪ್ಲೈಡ್ ವಿಲನಿಸಮ್ ನ ಗರುಡ ಅವ್ರು ಅಪ್ಲೈ ಮಾಡ್ತಾರೆ. ಲೈಕ್ ಅವ್ನ್ ಬೆಂಗ್ಳೂರ್ ಬರ್ತಾ ಇದ್ದಾನೆ, ಅವ್ನ್ ಬಂದ್ರೆ ಹಿಂಗಾಗುತ್ತೆ ಅಂತ ಒಂದು ಐದ್ ಕ್ರಿಯೇಟ್ ಮಾಡ್ತಾರೆ. ಸೊ ನಮ್ಗೂ ಆಡಿಯನ್ಸ್ ಗೊತ್ತಾಗುತ್ತೆ. ಸೊ ಇಷ್ಟು ಜನ ಅವ್ನ್ ಬೆಂಗ್ಳೂರ್ ಬರ್ತಾ ಇರೋದನ್ನ ಅಷ್ಟು ಭಯ ಪಡ್ತಾರೆ ಅಂದ್ರೆ, ಸೊ ಹೌ ಬ್ರೂಟಲ್, ಹೌ ಸ್ಟ್ರಾಂಗ್ ಹಿ ವಿಲ್ ಬಿ. ಅದೇ 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 ಅದಂತೂ correct. ಅದನ್ನ ಅದೇ ನಾನು simultaneous ಆಗಿ ಟಾಕ್ಸಿಕ್ ಪಿಕ್ಚರ್ಗೂ ನಾನು ಏನಕ್ಕೆ ಮ್ಯಾಟರ್ನ ಹೇಳಿದೆ ಅಂದ್ರೆ, ಹ್ಮ್. ಹೀರೋ ನಮಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಪ್ರೊಟಾಗನಿಸ್ಟ್ ನಮಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ವಿಲನ್ ಆ ಲೆವೆಲ್ಗೆ ಸ್ಟ್ರಾಂಗ್ ಆಗಿರ್ಬೇಕು. ಅದು ಈ Obviously. ತರ ವೈಲೆನ್ಸ್ ಫಿಲ್ಮ್ಸ್ ಅಲ್ಲಿ ವಿಲನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಹೀರೋ ಕ್ಯಾರೆಕ್ಟರ್ಗಳು ತುಂಬಾ ಕನೆಕ್ಟ್ ಆಗುತ್ತೆ. ಇಲ್ಲಿ ವಿಲನ್ ಯಶ್ ಅವರು ಅಂತ ಅನಿಸ್ತಾ ಇದೆ ನನಗೆ. ಆ ಸೀನ್ಗಳು ಅವ್ರಿರೋದು ಎಲ್ಲ ನೋಡ್ತಾ ಇದ್ರೆ ಅವರೇ ವಿಲನ್ ಆಗಿರ್ಬೋದು ಅಂತ ಅನಿಸ್ತಿದೆ. ಅದೇ ಈಗ ಆಬ್ವಿಯಸ್ಲಿ ಅದೇ ಲೈಕ್ ವಿಲನ್ ಶೇಡ್, ಗ್ರೇ ಶೇಡ್ ಗ್ರೇ ಶೇಡ್ ಇರುತ್ತೆ, ಗ್ರೇ ಶೇಡ್ ಅಂತ ಇದ್ದೇ ಇರುತ್ತೆ. ಕರೆಕ್ಟ್. ಬಟ್ ಅವ್ರು ತುಂಬಾ ಕ್ರೇಜಿ ಇದೆ ಕ್ಯಾರೆಕ್ಟರ್ ಅದರಲ್ಲಿ. ಬಟ್ ವಿಲನ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದ್ರೆ ಮಾತ್ರ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದೇ 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 ಅದಂತೂ ಅರ್ಥ ಆಯ್ತು. ಅದೇ ಅದೇ ಈ 2 ನಿಮಿಷ ಟೀಸರ್ ಅಲ್ಲಿ ಒಂದಂತೂ ಅರ್ಥ ಆಗಿದ್ದು ಏನಂದ್ರೆ, ಇದು ನಾವ್ ಇಷ್ಟ ದಿನ ಏನ್ ನೋಡ್ತಿದ್ವೋ ಅದಂತೂ ಅಲ್ಲ ಅಂದ್ರೆ. ಬಟ್ ಡೆಫಿನೆಟ್ಲಿ ತುಂಬಾ ಪಾಸಿಟಿವ್ ಆಗಿ ಸಖತ್ತಾಗಿದೆ, ಈ ಹಾಲಿವುಡ್ ಲೆವೆಲ್ಗಿದೆ ಹಂಗೆ ಹಿಂಗೆ ಎಲ್ಲ ಅಂತ ಹೇಳೋದ್ಕಿನ ಏನೋ ಮಾಡಿದ್ದಾರೆ. ಸೊ ಈಗ ಏನೇನ್ ನೆಗೆಟಿವ್ಸ್ ಬರ್ತಾ ಇದೆಯೋ ಅದು ಇಟ್ ಈಸ್ ಟೂ ಅರ್ಲಿ ಟು ಟಾಕ್ ರೈಟ್ ನೌ ಅಂತ ಅನಿಸ್ತದೆ. ಅದೀಗ ಏನಾದ್ರು ನೆಗೆಟಿವ್ಸ್ ಬರ್ಬೋದು. ಈಗ ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾದ್ರು ಮಾತಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನೋಡಿರ್ತೀವಿ, ಏನೋ ಒಂದು ಅರ್ಥ ಇರುತ್ತೆ. ಸೊ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಹಂಗೆ, ಹಾಲಿವುಡ್ ಲೆವೆಲ್ ಇದೆ ಹಂಗೆ ಹಿಂಗೆ ಅನ್ನೋದಕ್ಕಿಂತ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿದೆ ಅನ್ನೋದು. ಈಗ ಕಲರ್ ಗ್ರೇಡಿಂಗ್ ಅಲ್ಲಿ ಅದ್ರಲ್ಲೆಲ್ಲ ನೋಡಿದ್ರೆ ನಮ್ಗೆ ಹಂಗೆ ಅನ್ಸುತ್ತೆ. ಬಟ್ ರಿಯಲ್ ಮೇಕಿಂಗ್ ಗೊತ್ತಾಗಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದ್ರೆ ಸಿನಿಮಾ ಹೊರಗೆ ಬರ್ಬೇಕಾಗುತ್ತೆ, ಏನೇನಿದೆ ಅಲ್ಲಿರೋ ವರ್ಲ್ಡ್ ಬಿಲ್ಡಿಂಗ್ ಹೆಂಗಿದೆ, ಕ್ಯಾರೆಕ್ಟರ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತವೆ, ಅವೆಲ್ಲ ಗೊತ್ತಾಗ್ಬೇಕಂದ್ರೆ ಸಿನಿಮಾ ಕಾಯ್ಲೇಬೇಕು. ಸೊ ಇಟ್ ಈಸ್ ಟೂ ಅರ್ಲಿ ಟು ಟಾಕ್ ರೈಟ್ ನೌ. ಬಟ್ ಬಿಟ್ಟಿರೋ ಟೀಸರ್ ಅಲ್ಲಿ ಮತ್ತೆ ಗ್ಲಿಮ್ಸ್ ಅಲ್ಲಿ ಯಶ್ ಅವ್ರ ಕ್ಯಾರೆಕ್ಟರ್ ಹಿಂಗಿದೆ ಅನ್ನೋದನ್ನ ಆಡಿಯನ್ಸ್ ತಲೆಯಲ್ಲಿ 100% ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಇಂಟೆನ್ಷನ್ ಕೂಡ ಅದೇ ಅನ್ನೋದು ನನ್ನ ಒಪಿನಿಯನ್. ಅಂಡ್ ಈ ಪರ್ಟಿಕ್ಯುಲರ್ ಟೀಸರ್ ಬಂದ್ಬಿಟ್ಟು ಒಂದು ಸ್ಮಾರ್ಟ್ ಮೂವ್ ಅಂತ ಹೇಳ್ಬೋದು. ಯಾಕಂದ್ರೆ ರಿಲೀಸ್ ಆಗ ಒಂದು ಆಲ್ಮೋಸ್ಟ್ 7 days ಆಗಿದೆ. ಆವಾಗಿಂದ ಇದು ಪಾಸಿಟಿವ್ ನೆಗೆಟಿವ್ ಫುಲ್ ಟ್ರೆಂಡಿಂಗ್ ಅದ ಟೀಸರ್ ಅಂತೂ. ಸೊ ಇಂಟೆನ್ಷನ್ ಏನು, ಪಬ್ಲಿಸಿಟಿ ಆಗ್ಬೇಕು, ಪ್ರಮೋಷನ್ ಆಗ್ಬೇಕು. ಇಟ್ಸ್ ಸರ್ವಿಂಗ್ ಇಟ್ಸ್ ಪರ್ಪಸ್. ಅದು ಅವ್ರು ಏನ್ ಬಿಟ್ಟಿದ್ದಾರೆ ಟೀಸರ್ ಬಿಡೋದೇ ಪ್ರಮೋಷನ್ಸ್ಗೋಸ್ಕರ. ಸೊ ಇದು ಗುಡ್ ಆರ್ ಬ್ಯಾಡ್, ಪ್ರಮೋಷನ್ಸ್ ನಡೀತಿದೆ, ಪೀಕ್ಸ್ ಎಲ್ಲ ನಡೀತಿದೆ. ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ ಅಂತ ಇದೆ ಇರಬೇಕು. ಸೊ ದೇ ಆರ್ ಫಾಲೋಯಿಂಗ್ ದಟ್ ಲೈನ್. ಓಕೆ ಓಕೆ ಓಕೆ. ಅಂಡ್ ಇನ್ನೊಂದು, ಆಫ್ಟರ್ KGF ಒಂದು ಆಲ್ಮೋಸ್ಟ್ ಒಂದು 4 years ಆದ್ಮೇಲೆ ಒಂದು ಬಿಡ್ತಾರೆ ಅಂದ್ರೆ ಅವರು ಸ್ವಲ್ಪ ಥಿಂಕ್ ಮಾಡದೆ ಇಷ್ಟಪ್ಪ ಅಂತ ತಗೊಳೋದಲ್ಲ. ಇಲ್ಲ ಅದು ಅದೇ ಈಗ ಮಾತಾಡೋರ್ ಸಮೇತನು ಈಗ ನೆಗೆಟಿವ್ಸ್ ಮಾತಾಡ್ತಿರೋರ್ಗು ಈ ಕ್ಲಾರಿಟಿ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಅವರು ಅದೇ ಹೇಳಿದ್ನಲ್ಲ, ಈಗ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ನಾನು ಹೇಳ್ತಿರೋದೇನಂದ್ರೆ, ಒಪಿನಿಯನ್ ತಗೊಳಕ್ಕೆ, ಒಪಿನಿಯನ್ ಹೇಳಕ್ಕೆ ಇದು ತುಂಬಾ ಅರ್ಲಿ ಅಂತ. ಆಬ್ವಿಯಸ್ಲಿ. ಸೊ ಈಗ ಆ ಕಡೆ ಸೈಡ್ ರಾಮಾಯಣನು ಮಾಡ್ತಾ ಇದಾರೆ. ಸ್ವಲ್ಪ ಜನ ಏನಂತಿದ್ರೆ ಅದೇ ಗಡ್ಡ, ಅದೇ ನೆಗೆಟಿವ್, ಯಾಕೆ ಅದೇ ನೆಗೆಟಿವ್ ಶೇಡು, ಅದೇ ಯಾಕೆ ಅಂತ ಕೇಳ್ತಾ ಇದಾರೆ. ಸೊ ನನ್ನ ಒಪಿನಿಯನ್ ಏನಂದ್ರೆ, ಆ ಕಡೆ ರಾಮಾಯಣನು ಮಾಡ್ತಾ ಇದಾರಲ್ಲ ಅಂತ. ಪಾರ್ಟ್ 1 ರಿಲೀಸ್ ಆಗತ್ತೆ ದೀಪಾವಳಿಗೆ. ನೆಕ್ಸ್ಟ್ ಅದಕ್ಕೆ ರಾವಣನ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೋದು ನಾವು. ಸೊ ಅಂದ್ರೆ ಈಗ ಹಂಗಂತ ಈಗ ರಾವಣದನ್ನು ಅದು ನೆಗೆಟಿವ್ ಅಂತ ಹೇಳಕ್ ಆಗಲ್ಲ. ಇಟ್ಸ್ ಬೇಸಿಕಲಿ ಅಬೌಟ್ ಕ್ಯಾರೆಕ್ಟರ್ಸ್. ಅದು ಎಂತ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಮಾಡಕ್ಕೆ ಅವರು ರೆಡಿ ಆಗ್ತಾ ಇದಾರೆ.
ಸೊ ಅದೇ ತರ ಮತ್ತೆ ಅದೇ ನೆಗೆಟಿವ್ ಶೇಡು ಹಂಗೆ ಆಯ್ತು ಅಂತ ಇಷ್ಟು ಜಲ್ದಿ ಹೇಳೋದು ಒಂದು ಪಾಯಿಂಟ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಆಬ್ವಿಯಸ್ಲಿ ಕರೆಕ್ಟ್. ಇಟ್ಸ್ ಟು ಅರ್ಲಿ. ಇನ್ನೊಂದು 60-62 ಡೇಸ್ ಅಲ್ಲಿ ರಿಲೀಸ್ release ಆಗುತ್ತೆ. ಆಗ್ತಿದೆ. ಸೊ ಅವರು ಕಾದ್ ನೋಡೋಣ, ಆಗ ಮಾತಾಡೋಣ ನೆಕ್ಸ್ಟ್ ಟೈಮ್. ಸರಿ 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 ಸಾಕು ಅನ್ಸುತ್ತೆ ಇನ್ನ ಜಾಸ್ತಿ ಮಾತಾಡಿದ್ರೆ. ಸೊ ಈಗ ಸ್ಟಾರ್ಟ್ ಮಾಡಿದೀವಿ, ಕಂಟಿನ್ಯೂಸ್ ಆಗಿ ಈ ತರ ಕಂಟೆಂಟ್ಸ್ ನ ಮಾಡ್ತಾ ಇರ್ತೀವಿ. ನೋಡೋಣ ಅಂದ್ರೆ ಹೆಂಗೆ ಅಂದ್ರೆ ಈ ಥಾಟ್ ಏನಕ್ಕೆ ಬಂತು ಅಂದ್ರೆ, ಸೊ ಪಾಡ್ಕಾಸ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಪಾಡ್ಕಾಸ್ಟಿಗೆಲ್ಲ ಚೆನ್ನಾಗಿ ಓಡ್ತಾ ಇದೆ. ಬಟ್ ನಮಗ್ ನಮಗೆ ಬೇರೆ ಕಾಂಟ್ಯಾಕ್ಟ್ಸ್ ಅಲ್ಲಿ ಪೆಟಿಯಾಣಿ ಪಪ್ಪಣ್ಣ ಬಿಟ್ರೆ ಬೇರೆ ಗೊತ್ತಿಲ್ಲ ನಮ್ಗೆ. ಸೊ ಅವ್ರನ್ನ ಕರೆಸಿದ್ರೆ ಯಾರು ನೋಡಲ್ಲ. ಸೊ So ನಾವೇ ಕೂತ್ ಅದಕ್ಕೋಸ್ಕರ ಮಾತಾಡೋಣ ಅಂತ ಮಾತಾಡ್ತಾ ಮಾತಾಡ್ತಿದ್ವಿ ಅಷ್ಟೇ. ಇನ್ನೊಂದೇನಂದ್ರೆ ಈ ಕಂಟೆಂಟ್ ಈಗ ಹಿಂಗ್ ಬಂದಿರ್ಬೋದು, ಬಟ್ ಸ್ಟಿಲ್ ಇನ್ನ ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಿ. ಅದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನಮಗೂ ಕೂಡ ಕ್ಲಾರಿಟಿ ಇಲ್ಲ, ಬಟ್ ಬರ್ತಾ ಬರ್ತಾ ವಿಲ್ ಫೈಂಡ್ ಅ ಗುಡ್ ವೇ ಟು ಡೀಲ್ ವಿತ್ ದ ಟಾಪಿಕ್ಸ್ ಎಲ್ಲ ಮಾತಾಡೋಣ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಸೆಗ್ಮೆಂಟ್ ತರ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಸರ್ಕ್ಯಾಸ್ಟಿಕಲಿ ಹೆಸರೇ ಖಾಲಿ ಪೀಲಿ ಮಾತು ಅಂತ ಇಟ್ಬಿಟ್ಟಿದೀವಿ. ಖಾಲಿ ಪೀಲಿಯಾಗಿ ಮಾತಾಡ್ಕೊಂತ ಕೂರೋದು ಅನ್ನೋ ತರ. ಸೊ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್. ಸ್ಟೇ ಟ್ಯೂನ್ ಟು ಫಿಲ್ಮಿ ಸ್ಟಫ್. ಬಾಯ್ ಬಾಯ್.